ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಭ್ಯರ್ಥಿ ಆಗ್ತಾ ಇದ್ದಂತೆ ಅವರ ವಿರೋಧಿ ಪಾಳಯದಲ್ಲಿ ಒಂದು ರೀತಿ ನಡುಕ ಶುರುವಾಗಿದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಅಭ್ಯರ್ಥಿ ಮಂಜುನಾಥ್ ವಿರುದ್ಧ ಶಾಸಕ ಬಾಲಕೃಷ್ಣ ಈಗ ಕಿಡಿಕಾರಿದ್ದಾರೆ. ಬೇರೆಯವರು ಬಂದು ನಮ್ಮನ್ನ ಆಳುವ ಅವಶ್ಯಕತೆ ಏನಿದೆ, ಬೇರೆಯವರು ಬಂದು ನಮ್ಮನ್ನ ಆಳಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ, ಬೇರೆಯವರ ಅವಶ್ಯಕತೆ ನಮಗಿಲ್ಲ, ನಮ್ಮ ವಿರೋಧಿ ಅಭ್ಯರ್ಥಿ ಗೆದ್ರೆ ಜಿಲ್ಲೆ ಅಭಿವೃದ್ಧಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಬಾಲಕೃಷ್ಣ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಈ ರೀತಿ ಕಿಡಿಕಾರಿದ್ದಾರೆ. ಅವರು ನಮ್ಮ ವಿರೋಧಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅಭಿಪ್ರಾಯ ಏನು? ವಿರೋಧಿನೇ ಚುನಾವಣೆ ಮಾಡ್ತಾ ಇದ್ದೀವಿ. ಯಾರೊಬ್ರು ನಿಂತ್ಕೋಬೇಕಾಯ್ತಲ್ಲ. ಮಂಜುನಾಥ್ ಅವ್ರು ನಿಂತ್ಕೊಳ್ತಾ ಇದ್ರೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕಾಯ್ತು, ಇಲ್ದಾರೆ ಯೋಗೇಶ್ವರ್ ನಿಂತ್ಕೋಬೇಕಾಗಿತ್ತು, ಅಥವಾ ಯಾರೋ ಕಡೆಗೆ ಪಾಪ ಅಶ್ವತ್ಥನಾರಾಯಣ ಗೌಡರು ಬಂದು ನಿಂತ್ಕೊಳ್ಳೋರು. ಅವ್ರ ಬದಲು ಮಂಜಣ್ಣ ಅವ್ರು ಬಂದಿದ್ದಾರೆ. ಅವ್ರು ನಮ್ಮ ವಿರೋಧಿ. ಏನು ಅಭಿಪ್ರಾಯದಲ್ಲಿ? ಎಲ್ರಿಗೂ ಭ್ರಮೆ. ಈಗ ಅವರು ಸರ್ಕಾರಿ ನೌಕರರಾಗಿ ಸೇರಿ ಅವರ ಕೆಲಸವನ್ನು ಮಾಡಿದ್ದಾರೆ. ನೀವಿಬ್ಬರನ್ನೂ ತುಲನೆ ಮಾಡಿ, ಮಂಜುನಾಥ್ ಅವ್ರನ್ನೂ ಡಿ ಕೆ ಸುರೇಶ್ ಅವ್ರನ್ನ. ಅಭಿವೃದ್ಧಿ ವಿಚಾರದಲ್ಲಿ ಯಾರು ಮುಂದೆ ಹೋಗ್ಬೋದು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಹೇಳಿ. ನೀವೇ ಮಾಧ್ಯಮದಲ್ಲಿ ಇದು ಅಭಿವೃದ್ಧಿಯ ಚುನಾವಣೆ. ಈ ಜಿಲ್ಲೆಯವರು ಈಗ 5 ವರ್ಷ ಕಣ್ಮುಚ್ಕೊಂಡ್ರೆ ಇನ್ನು 20 ವರ್ಷ ನಾವು ಹಿಂದಕ್ಕೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿದೆ ನಮಗೆ. ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ನಾಯಕರಿಗೆ. ಈ ರಾಜ್ಯದಲ್ಲಿರ್ತಕ್ಕಂಥ ಹಣವನ್ನು ತಂದು, ನಮ್ಮ ಸರ್ಕಾರಿ ಹಣವನ್ನು ತಂದು ಈ ಜಿಲ್ಲೆಗೆ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಲೋಚನೆ, ಚಿಂತನೆ ಎಲ್ಲ ಕೂಡ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ರಾಮನಗರ ಜಿಲ್ಲೆ ಜನಕ್ಕೆ ಬಿಟ್ಟಿದ್ದು. ನೋಡ್ರಿ, ಇಲ್ಲೇ ನಾವು ಯಾರು ಮರ್ಡರ್ ಮಾಡಿಬಿಟ್ಟಿದ್ದೀವಾ ಹೇಳಿ? ಒಂದು ಉದಾಹರಣೆ ಕೊಡಪ್ಪ. ನಾವು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಯಾರನ್ನ